ನಡು ರಸ್ತೆಯಲ್ಲಿ ಇಬ್ಬರು ಯುವಕರಿಗೆ ಚಾಕು ಇರಿದು ಕೊಲೆಗೆ ಯತ್ನಿಸಿರ್ತಕ್ಕಂಥ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹುಡುಗಿ ವಿಚಾರದಲ್ಲಿ 6 ತಿಂಗಳ ಹಿಂದೆ ಜಗಳ ಮಾಡಿಕೊಂಡಿದ್ದ ಯುವಕರು ನಿನ್ನೆ ರಾತ್ರಿ ಮತ್ತೆ ಜಗಳ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾರೆ. ಹರೀಶ್ ಹಾಗೂ ಗಿರೀಶ್ ಅನ್ನೋರಿಗೆ ಚಾಕುವಿನಿಂದ ಇರಿದಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಇಬ್ಬರನ್ನ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಏನಾಯಿತು ಈ ಘಟನೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ನಿನ್ನೆ ಸಾಯಂಕಾಲ 3:30-4 ಗಂಟೆಗೆ ಫೋನ್ ಮಾಡಿಬಿಟ್ಟು ಧನುಷ್ ನಾನು ಚಂದ್ರಶೇಖರ್ ಮಗನ ಯಾವುದೋ ಹಳೆ ವಿಚಾರಗಳು ಇಟ್ಕೊಂಡು ತಾಕತ್ತಿದ್ರೆ ನಮ್ಮೂರಿಗೆ ಬರಬೇಕು, ಅಂಥ ನನ್ನ ಮಕ್ಕಳು ಇಂಥ ನನ್ನ ಮಕ್ಕಳು ಜಾತಿ ನನ್ನ ಮಕ್ಕಳು ಅಂಥೇಳಿ ರೋಪ್ ಹಾಕ್ಕೊಂಡು ಏನೇನು ವಿಷಯಗಳು ಇಟ್ಕೊಂಡ್ರೆ ಗೊತ್ತಿಲ್ಲ. ನಮ್ಮ ದೊಡ್ಡವ್ರ ಮಟ್ಟವರೆಗೂ ಬಂದಿಲ್ಲ. ಕರೆಕ್ಟಾಗಿ 7:15 ಕಾಲ್ ಬಂತು ಸರ್ ನಮಗೆ. ಏನಾಯಿತು ಅಂದರೆ ಈ ಥರ ಹುಡುಗರು ಕಿತ್ತಾಡ್ತವ್ರೆ, ಫೋನ್ ಮಾಡಿ ಗಲಾಟೆಗೆ ಬೇಡಪ್ಪ ಮನೆಗೆ ಬಂದುಬಿಟ್ರೆ ನಮ್ಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು 1-2 ನಿಮಿಷ ಸರ್ ಸರ್ಕಲಿಂದ ಇಲ್ಲಿ ಬರೋಷ್ಟಕ್ಕೆ ಹೊಡೆದು ಮಲಗಿಸಿದ್ದಾರೆ ಸರ್. ದೊಣ್ಣೆನಲ್ಲಿ ಹೊಡೆದವ್ರೆ. ಆಮೇಲೆ ಇದು ಕೋಳಿ ಕತ್ತಿಗಳಲ್ಲಿ ಹೊಡೆದವ್ರೆ. ರೈಜರು ಸರ್ ಅಲ್ಲಿ ತುಂಬ ಸೀರಿಯಸ್ ಇದ್ದಾನೆ. ಬಾಪ್ಟಿಸ್ಟಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಸರ್. ಅವ್ನು ಮಧುಶನ್ನನು, ಚಂದ್ರನ, ಶಂಕರಪ್ಪ 3 ಜನ. ಜೊತೆಯಲ್ಲಿ ಅವರಪ್ಪ ಇರ್ತಾನೆ ಗೋಪಾಲಪ್ಪ, ಅವ್ರು 4 ಜನ ಸರ್. ಯಾವಾಗಲೂ 4-5 ಹಿಂದ್ಗಡೆ ರೇಟ್ ಇದ್ರು ಅಂತೇಳಿ ಹುಡುಗರು ಕಿತ್ತಾಡ್ಕೊಂಡಿದ್ದಾರೆ. ಅವತ್ತು ಬುದ್ಧಿ ಹೇಳಿ ನಮ್ಮವ್ರನ್ನ ನಾವು ಬದಲಿಸ್ಕೊಂಡ್ರಿ, ನಮ್ಮ ಪಾಠ ಅವ್ರಿದ್ದಾರೆ. ಇವ್ರು ಅದನ್ನೇ ಬೆಳೆಸ್ಕೊಂಡು ನಮ್ಮೂರಿಗೆ ಬರ್ರೆ, ನೀವು ಮೀಟ್ರ್ ಇದ್ದರೆ ತಾಕತ್ತಿದ್ರೆ ನೀವು ಅಂತ ನನ್ನ ಮಕ್ಕಳು ಇಂಥ ನನ್ನ ಮಕ್ಕಳು ಜಾತಿ ನನ್ನ ಮಕ್ಕಳು ಅಂತೇಳಿ ನೆನ್ನೆ ಅವ್ರನ್ನ ರೇಗಿಸ್ಕೊಂಡು ಇಲ್ಲಿ ಕರೆಸ್ಕೊಂಡು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಏಕಾಏಕಿ ಬಂದಿದ್ದ ತಕ್ಷಣ ಹಿಡ್ಕೊಂಡು ಹೊಡೆದಿದ್ದಾರೆ. ಧನುಷ್ ಗೌಡ ಹಾಗೂ ಮಧುಷ್ ಗೌಡ ಚಾಕುವಿನಿಂದ ಹಿಡಿದು ಕೊಲೆಗೆ ಯತ್ನಿಸಿರುವ ಆರೋಪಿಗಳಾಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಹಾಗೂ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ ಒಂದು ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಜೊತೆಗೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ. ಆ ಕೇಸ್ದು ನಮ್ಮ ಮಾಹಿತಿ ಪ್ರಕಾರ 2 ಸೈಡ್ದು ಬೇರೆ ಹಳೆ ಗಲಾಟ ಇತ್ತು. ಅವರು ಏನಾದರೂ ರಾಜಿ ಪಂಚಾಯಿತಿ ಮಾಡೋಕ್ಕೆ ನಿನ್ನೆ ಕೂಡ ಬಂದಿದ್ದಾರೆ. ಆ ಟೈಮ್ಗೆ ಮತ್ತೇನಾದರೂ ಗಲಾಟ ಸ್ಟಾರ್ಟ್ ಆಗಿದೆ. ಸೊ ಏನಾದರೂ ಸ್ಟ್ಯಾಬಿಂಗ್ ಮಾಡಿದ್ದಾರೆ. 2 ಜನಗೆ ಗಾಯ ಆಗಿದೆ. ಅವರಿಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಟೋಟಲ್ 3 ಜನಗೆ ಅವರು ಆರೋಪಿದು ಹೆಸರು ಕೊಟ್ಟಿದ್ದಾರೆ ನಮಗೆ ಕಂಪ್ಲೇಂಟಲ್ಲಿ. ಸೊ ನಾವು ಒಬ್ರಿಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ಬೇರೆ 2 ಜನಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಮತ್ತು ಊರಲ್ಲಿ ಪೀಸ್ಫುಲ್ ಸಿಚುವೇಶನ್ ಖರಾಬ್ ಆಗಬಾರ್ದು, ಈ ಕಾರಣ ಬಗ್ಗೆ ನಾವು ಹೆಚ್ಚಾಗಿ ಸಂಖ್ಯೆಯಲ್ಲಿ ನಮ್ಮ ಸ್ಟಾಫ್ ಕೂಡ ಹಾಕಿದ್ದೀವಿ. ಸೊ ಸಿಚುವೇಶನ್ ಎಲ್ಲ ಕಂಟ್ರೋಲಲ್ಲಿದೆ. ಬೇರೆ ಯಾರು ಎಬ್ಸ್ಪಾಂಡಿಂಗ್ ಇದೆ ಈಗ ಅಕ್ಯೂಸ್ಡ್, ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ.